ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ಇವತ್ತು ಚಿಕ್ಕಮಗಳೂರಿಗೆ ಟ್ರಿಪ್ ಹೊರಟಿದ್ದೆ. ಈ ಸರಿ ಆಕ್ಚುಲಿ ಒಬ್ನೇ ಹೊರಟಿದ್ದೆ, ಮತ್ತೆ ಇದು ನನಗೆ ಕಂಪ್ಲೀಟ್ ಹೊಸ ಎಕ್ಸ್ಪೀರಿಯನ್ಸ್. ಸೊ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೇಗಿರುತ್ತೋ ನೋಡೋಣ ಅಂತ ಹೊರಟಿದ್ದೀನಿ. ಸೊ ನನ್ನ ಲಗೇಜ್ ಎಲ್ಲ ತಗೊಂಡು ನನ್ನ ಕಸಿನ್ ನನ್ನ ಮೆಟ್ರೋ ಸ್ಟೇಷನ್ ವರೆಗೂ ಡ್ರಾಪ್ ಮಾಡ್ದ. ಮೆಟ್ರೋ ಅಲ್ಲಿ ಟಿಕೆಟ್ ತಗೊಂಡು ಮೆಜೆಸ್ಟಿಕ್ ಬಂದು ಅಲ್ಲಿ ಆಸ್ ಯೂಶುವಲ್ ಇಡ್ಲಿ ವಡೆ ತಿಂದೆ. ಆಮೇಲೆ ನಮ್ ಬಸ್ ಮಯೂರ ಹೋಟೆಲ್ ಹತ್ರ ಇದೆ ಅಂತ ಗೊತ್ತಾಯ್ತು. ಸೊ ಅಲ್ಲಿಗೆ ಹೋಗಿ ಬಸ್ ಹತ್ಕೊಂಡೆ. ಹಂಗೆ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ಬಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಅವ್ರವ್ರ ಇಂಟ್ರೊಡಕ್ಷನ್ ಮಾಡ್ಕೊಂಡ್ರು. ನಿಜ ಹೇಳ್ಬೇಕಂದ್ರೆ ಸೋಲೋ ಟ್ರಿಪ್ ಅಂದ್ರೆ ಸ್ವಲ್ಪ ಆಕ್ವರ್ಡ್ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ರು. ಆಕ್ಚುಲಿ ಈ ಟ್ರಿಪ್ ನ ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅವರು ಆರ್ಗನೈಸ್ ಮಾಡಿದ್ರು. ಮತ್ತೆ ಸ್ಟಾರ್ಟಿಂಗ್ ಇಂದಾನೇ ಅರೇಂಜ್ಮೆಂಟ್ಸ್ ಮತ್ತೆ ಕೋಆರ್ಡಿನೇಷನ್ ತುಂಬಾ ಸ್ಮೂತ್ ಆಗಿತ್ತು. ಆಮೇಲೆ ಹಾಸನ್ ರೋಡ್ ಅಲ್ಲಿರೋ ಕದಂಬ ಹೋಟೆಲ್ ಹತ್ರ ಡಿನ್ನರ್ ಗೆ ಸ್ಟಾಪ್ ಕೊಟ್ರು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಾನು ಸೋಲೋ ಟ್ರಿಪ್ ಬಂದಿದ್ದೀನಿ ಅನ್ನೋ ಫೀಲೇ ಹೋಗಿತ್ತು. ಅಲ್ಲಿ ಎಲ್ರ ಜೊತೆಗೂ ಊಟ ಮಾಡಿ ಆಮೇಲೆ ಅಲ್ಲಿಂದ ಸೀದಾ ಚಿಕ್ಕಮಗಳೂರು ಕಡೆ ಹೊರಟ್ವಿ. ಮಾರ್ನಿಂಗ್ 4:30 ಅಷ್ಟೊತ್ತಿಗೆ ನಮ್ ಸ್ಟೇ ರೀಚ್ ಆದ್ವಿ. ನಮ್ ಸ್ಟೇಗೆ ಕೊಟ್ಟಿದ್ ರೂಮ್ಸ್ ಅಂತೂ ತುಂಬಾ ಚೆನ್ನಾಗಿದ್ವು. ಆಮೇಲೆ ನಮ್ ಟ್ರಿಪ್ ಲೀಡ್ ಸ್ವಲ್ಪ ರೆಸ್ಟ್ ಮಾಡಿ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಅಂತ ಹೇಳಿ ಎಲ್ಲರನ್ನು ಮಲ್ಗೋ ಕಳ್ಸಿದ್ರು. ಮತ್ತೆ ನೆಕ್ಸ್ಟ್ ಡೇ ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿದ್ವಿ, ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ.